ಕಾವೇರಿ ನದಿ ಕುರಿತಂತೆ ಪ್ರಬಂಧ ರಚನೆ 10 ಸಾಲಿನ ಸರಳ ಪ್ರಬಂಧ ಇದು. 1. ಕಾವೇರಿ ಕನ್ನಡ ನಾಡಿನ ಜೀವನದಿ. ನೋಡಿ, ಕಾವೇರಿ ನದಿಯ ಬಗ್ಗೆ ಪ್ರಬಂಧ ರಚನೆ ಬರೆಯೋದು ಹೇಗೆ ಅಂತ ನೋಡೋಣ. ಕಾವೇರಿ ಕನ್ನಡ ನಾಡಿನ ಜೀವನದಿ. 2. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. 3. ಕಾವೇರಿ ನದಿಯನ್ನು ಕೊಡಗಿನ ಕಾವೇರಿ ಎಂದು ಕರೆಯುತ್ತಾರೆ. 3. ಕಾವೇರಿ ನದಿಯನ್ನು ಕೊಡಗಿನ ಕಾವೇರಿ ಎಂದು ಕರೆಯುತ್ತಾರೆ. 4. ಕಾವೇರಿ ನದಿಗೆ ಅಡ್ಡಲಾಗಿ ಅನೇಕ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. 5. ಇದರಿಂದ ರೈತರು ಬೇಸಾಯ, ಪಶುಪಾಲನೆ, ಮೀನು ಸಾಕಾಣಿಕೆ ಮಾಡುತ್ತಿದ್ದಾರೆ. ನೋಡಿ, ಇದರಿಂದ ರೈತರು ಬೇಸಾಯ, ಪಶುಪಾಲನೆ, ಮೀನು ಸಾಕಾಣಿಕೆ ಮಾಡುತ್ತಿದ್ದಾರೆ. ನೆಕ್ಸ್ಟು 6ನೆಯ ಪಾಯಿಂಟು, ಕಾವೇರಿ ನದಿಯಿಂದ ಹಲವಾರು ಸುಂದರ ಜಲಪಾತಗಳು ನಿರ್ಮಾಣವಾಗಿವೆ. 7. ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಚುಂಚನಕಟ್ಟೆ, ಗಗನಚುಕ್ಕಿ, ಬರಚುಕ್ಕಿ, ಒಗೇನೆಕಲ್ ಜಲಪಾತಗಳು ಪ್ರಮುಖವಾದವು. 8. ಈ ಜಲಪಾತಗಳು ಮಳೆಗಾಲದಲ್ಲಿ ತುಂಬಿ ರಭಸದಿಂದ ಧುಮ್ಮಿಕ್ಕುತ್ತಾ ಹರಿಯುತ್ತವೆ. 9. ಕಾವೇರಿ ನದಿಯ ನೀರನ್ನು ವಿದ್ಯುತ್ ಉತ್ಪಾದನೆಗೂ ಬಳಸಲಾಗುತ್ತಿದೆ. 10. ಕಾವೇರಿ ನದಿಯು ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ನೆಕ್ಸ್ಟು ಬಂಗಾಳ ಕೊಳ್ಳಿಯನ್ನು ಸೇರುತ್ತದೆ. ಇದು ಅರಬ್ಬಿ ಸಮುದ್ರ ಅಲ್ಲ, ಬಂಗಾಳ ಕೊಳ್ಳಿಯನ್ನು ಸೇರಿಕೊಳ್ಳುತ್ತದೆ. ನೋಡಿ, 10ನೇದು, ಕಾವೇರಿ ನದಿಯು ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ಬಂಗಾಳ ಕೊಳ್ಳಿ ಸೇರುತ್ತದೆ.